ಈಕೆಯ ಹೆಸರು ಅನುಷಾ. ನತದೃಷ್ಟ ಮಹಿಳೆ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ನಗರ ನಿವಾಸಿ. ತಂದೆ ತಾಯಿ ಚಿಕ್ಕಬಳ್ಳಾಪುರದಿಂದ ಹೊಸಕೋಟೆಗೆ ಮದುವೆ ಮಾಡಿಕೊಟ್ಟಿದ್ರು. ದಂಪತಿಗೆ ಒಂದು ಹೆಣ್ಣು ಮಗು ಇತ್ತು. ಆದರೆ ಗಂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕಾರಣ ಗಂಡನನ್ನು ಬಿಟ್ಟು ತವರು ಮನೆ ಸೇರಿದ್ದಳು. ಆಗ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ನಿವಾಸಿ ಪವನ್ ಎನ್ನುವ ಯುವಕನೋರ್ವ ಈಕೆಗೆ ಪರಿಚಯವಾಗಿದ್ದ. ಈಕೆಗೆ ಬಾಳು ಕೊಡ್ತೀವಿ, ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ಜೊತೆಗಿಟ್ಕೊಂಡಿದ್ದ. ಆದರೆ ಮದುವೆಗೆ ಒತ್ತಾಯಿಸಿದ್ದಕ್ಕೆ ಕಳೆದ 1 ತಿಂಗಳ ಹಿಂದೆ ಅನುಷಾಳ ಕೊಲೆಗೆ ಯತ್ನಿಸಿದ್ದ. ಆದರೆ ಅನುಷಾ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ಲು. ಮನೆಗೆ ಬಂದು ಊಟ ತಿಂತೀನಿ ಸ್ವಲ್ಪ ಹೊತ್ತು, ಆಮೇಲೆ ಚೆನ್ನಾಗಿ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಮನೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೆ ನಾನು. ಅವ್ರ ಅಮ್ಮವ್ರಿಗೆಲ್ಲ ನನ್ನ ಮೇಲೆ ಕೋಪ. ಅವ್ರು ಇಷ್ಟಿಗೆ ಮೊನ್ನೆ 2-3 ವಾರ ಆಯಿತು ಕರ್ಕೊಂಡೋಗ್ಬಿಟ್ಟು 2-3 ವಾರ ಆಗಿಬಿಟ್ಟು ಆಮೇಲೆ ಇವತ್ತು ಬಂದು ಊಟ ಎಲ್ಲ ತಂದು ಕೊಟ್ಟನು. ಊಟ ತಿನ್ಕೊಂಡು ಚೆನ್ನಾಗಿ ಇದ್ದು ಅಣ್ಣ. ಅದೇನಾಯಿತೋ ಏನೋ ಅವ್ರ ಮನೆಯಿಂದ ಫೋನ್ ಬಂತು. ಫೋನ್ ಬಂದ್ರೆ ಅವನೇನು ಮಾಡಿದ್ನ, ಅದು ಪಾಯ್ಸನ್ನು ಅದೇನೋ ಟ್ಯೂಬನ್ನು ಮನೆಯಲ್ಲಿ ಇತ್ತು, ಅದು ರೂಮಲ್ಲಿ ತಳ್ಕೊಂಡೋಗ್ಬಿಟ್ಟು ಅದೆಲ್ಲ ಬಾಯಿ ತೆಗಿಸ್ಬಿಟ್ಟು ಒಳಗಡೆ ಅದು ಮುಚ್ಚಲ ತೆಗ್ದ್ಬಿಟ್ಟಿದ್ರಣ್ಣ. ತೆಗ್ದ್ಬಿಟ್ಟು ಇಕ್ಸ್ಬಿಟ್ರು. ನುಂಗು ಅಂತ ಅಂದ್ಬಿಟ್ಟು ಕತ್ತೆಲ್ಲ ಹಿಡ್ಕೊಂಡ್ಬಿಟ್ಟವ್ರೆ. ಇವರೆಲ್ಲ ಇದ್ರು ಪಕ್ಕದಾಗೆ. ಅಷ್ಟೊತ್ತಿಗೆ ಇವ್ರು ಬರೋಷ್ಟಿಗೆ ಒಳಗ್ಬಿಟ್ಟ. ಮನೆ ಕಂಪ್ಲೇಂಟ್ ಕೊಟ್ಟಿದ್ದಣ. ಅದರಿಂದನೇ ಅವ್ರ ಮನೆಯವ್ರಿಗೂ ಕೋಪನೇ ನನ್ನ ಮೇಲೆ. ಆಮೇಲೆ ಇಷ್ಟು ದಿನ ಅವ್ರ ಮನೆಯಲ್ಲೇ ಇದ್ದಾನೆ, ಇಲ್ಲ ನಾನು ಪ್ರೆಗ್ನೆಂಟು, ನಾನು ಅನುಭವಿಸ್ತಾನೆ, ಊಟ ಇಲ್ಲ ಏನೂ ಇಲ್ಲ. ಪಕ್ಕದ ಮನೆಯವ್ರು ಎಲ್ಲ ಯಾವಾಗೂ ಇರ್ತಾ ಇದ್ರಣ್ಣ. ಹಂಗೆ ಇದ್ದೆ ನಾನು ಇಷ್ಟು ದಿನನೂ. ಅವ್ರ ಮನೆಯವ್ರನ್ನ ಫೋನ್ ಮಾಡ್ದು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನೀವೇನ ನಮ್ಗೆ ಕೇಳಿಬಿಟ್ಟು ಮಾಡ್ಕೊಂಡಿದ್ದೀರ ಹಂಗ ಹಿಂಗ ಅಂತ ಹೇಳಿದ್ರು. ಪವನ್ ಅನುಷಾ ಇನ್ನು ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡು ಮನೆಗೆ ಬಂದಿದ್ದ ಅನುಷಾಳನ್ನ ಮತ್ತೆ ಪುಸಲಾಯಿಸಿದ ಪವನ್ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಮನೆಯಲ್ಲಿ ಆತನ ಪೋಷಕರು ವಿರೋಧ ವ್ಯಕ್ತಪಡಿಸಿದ ಕಾರಣ ನಿನ್ನೆ ರಾತ್ರಿ ಇಬ್ಬರು ಮನೆಯಿಂದ ಆಚೆ ಬಂದು ಹೊಂಗೆ ಮರದ ಕೆಳಗೆ ಮಲಗಿದ್ರಂತೆ. ಆದರೆ ಅನುಷಾಗೆ ಎದೆ ನೋವು ಹೆಚ್ಚಾದ ಕಾರಣ ಮರಕ್ಕೆ ಕೊಂಡು ಸಾವಿನ ಕುಣಿಕೆಗೆ ಕುತ್ತಿಗೆಯೊಡ್ಡಿ ಮೃತಪಟ್ಟಿದ್ದಾಳೆ ಅಂತ ಪವನ್ ಗೊಂದಲಮಯವಾಗಿ ಹೇಳಿಕೆ ನೀಡಿದ್ದಾನೆ. ಏನಾಯ್ತು ನಿಮ್ಮ ಮಿಸಸ್ಗೆ? ಎದೆ ಊದ್ಕೊಂಡ್ಬಿಟ್ಟು ನೋವು ನೇಣಾಕೊಂಡಿದ್ದೀರಾ? ಲಾಸ್ಟ್ ಟೈಮ್ ಏನೋ ವಿಷ ಏನೋ ಬಾಯಿಗೆ ನುಂಗ್ಸಿದ್ರಂತಲ್ಲ ನೀವು? ಅದ್ಮೇಲೆ ಆಗಿತ್ತು. ಹಾಸ್ಪಿಟ್ಲ್ಗೆ ಹೋಗಿ ಮೇಲ್ ಮಾಡ್ಕೊಂಡು ಬಂದಿದ್ದೆ. 2 ಗಂಟೆ ರಾತ್ರಿ ಅಲ್ಲಿ ಮಲ್ಗಕ್ಕೆ ಎಂದಕ್ಕೆ ಹೋಗಿದ್ರಿ? ಅಲ್ಲೇ ಮಲ್ತಾ ಇದ್ವಿ ನಾವು. ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಊರು ಕಳ್ಸೋಣ ಅಂದ್ಬಿಟ್ಟು ಅಲ್ಲಿ ಮಲ್ಕೊಂಡಿದ್ವಿ. ಹಾಸ್ಪಿಟ್ಲ್ ಹತ್ರ ಬೆಳಗ್ಗೆ ಬಾ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ವಿಷಯ ಕೊಟ್ಟಿದ್ರಿ ನೀವು? ನಾ ಕೊಟ್ಟಿಲ್ಲ, ನಾನು ನೀವೇ ಬಾಯಲ್ಲಿ ನುಂಗ್ಸಿದ್ದೀರಾ ಅಂತ ಹೇಳಿದ್ರಲ್ವ ಅವರು? ಅವ್ರು ಹೇಳಿ ಹಂಗೆ, ನಾನು ಇರ್ಲಿಲ್ಲ ಅವಾಗ. ಅವ್ರಿಗೆ ಕುಡ್ಕೊಂಡಿದ್ವಿ. ಹಾಸ್ಪಿಟ್ಲ್ ಹತ್ರ ಬಂದಾಗ ನಾನು ಬಂದಿದ್ವಿ. ಅದೆಲ್ಲ ಮೇಲಾಗಿತ್ತು. ಈಗ ಎದೆ ಊದ್ಕೊಂಡು. ನೀವು ಮದುವೆ ಆಗಿದ್ದೀರಾ? ಇಲ್ಲ, ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ. ಅವ್ರಿಗೆ ಮದುವೆ ಆಗಿತ್ತಲ್ಲ ಫಸ್ಟು? ಮದುವೆ ಆಗಿ ಒಂದು ಹೆಣ್ಮಗು. ಹೆಣ್ಮಗು ನಿಮ್ಮ ಹತ್ರ ಇತ್ತು, ಅವ್ರ ಹತ್ರ ಇತ್ತು? ಅವ್ರ ಗಂಡ ಎತ್ಕೊಂಡೋಗ. ಅವ್ರ ಅಪ್ಪ ಸತ್ತೋದ್ಮೇಲೆ ಅವ್ರ ಗಂಡ ಎತ್ಕೊಂಡು. ನೀವು ಎಷ್ಟು ವರ್ಷಗಳಿಂದ ಜೊತೆಲಿದ್ದೀರಾ? 8 ತಿಂಗಳಿಂದ. ಒಟ್ನಲ್ಲಿ ಕೈ ಹಿಡಿದ ಗಂಡ ಹಾಸಿಗೆ ಹಿಡಿತಾ ಇದ್ದಂತೆ ಅನುಷಾ ತಾಳಿ ಕಟ್ಟಿದ ಪತಿಯನ್ನು ತೊರೆದು ತವರು ಮನೆ ಸೇರಿದ್ದಳು. ಇತ್ತ ಬಾಳು ಕೊಡ್ತೀನಿ ಅಂತ ನಂಬಿಸಿದವನ ಹಿಂದೆ ಬಿದ್ದು ಅನುಮಾನಾಸ್ಪದವಾಗಿ ಈಗ ಶವವಾಗಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪವನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.